ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪ್ರತಿಷ್ಠಾಪನೆ ಪ್ರಾರ್ಥನೆಯ 21ನೆಯ ದಿನ. ನನ್ನ ಮಕ್ಕಳೇ, ನನ್ನ ಪುತ್ರನ ಪರಿಶುದ್ಧ ಹೃದಯದ ಆನಂದ ನಿಮಗಾಗಿ ನಾನು ತರುತ್ತೇನೆ. ಇದುವರೆಗೆ ಪೂರ್ತಿಯಾದ ಎಲ್ಲ ಕಾರ್ಯಗಳ ಕುರಿತು ಆನಂದಿಸುತ್ತೇನೆ. ಸ್ವರ್ಗದಿಂದ ಲಭಿಸುವ ಈ ಕೃಪೆಗಳಲ್ಲಿ ವಿಶ್ವಸ್ತರಾಗಿ ನೆಲೆ ನಿಲ್ಲಿರಿ. ನಾವು ಎಲ್ಲರೂ ಒಂದಾಗಿ ನಿಂತರೆ ನಮ್ಮ ಅಹಂಕಾರದಿಂದ ದೇವರ ಪದ್ಧತಿಯನ್ನು ನಾಶಗೊಳಿಸಲು ಸಾಧ್ಯವಾಗುವುದಿಲ್ಲ. ಸ್ವರ್ಗದಿಂದ ಸಮೃದ್ಧವಾಗಿ ದಾನಗಳೊಂದಿಗೆ ನಾನು ಬಂದಿರುವುದು, ಪಿತ ದೇವರು ನನ್ನನ್ನು ಕಳುಹಿಸಿಕೊಟ್ಟಿರುವುದು ಈ ಅಮೂಲ್ಯವಾದ ಕೃಪೆಗಳನ್ನು ಆತ್ಮದಲ್ಲಿ ಸುರಿಸುವುದಕ್ಕೆ ಆಗಿದೆ. ಪರಿಶುದ್ಧತೆಯ ವಿಶೇಷ ಪುಣ್ಯಗಳೊಂದಿಗೆ ನಾನು ಬಂದಿರುವುದು, ನಿಮ್ಮ ಹೃದಯದೊಂದಿಗೆ ನನ್ನ ಮುಂದೆ ಮೊಣಕಾಲೂರುವ ಪ್ರತಿಯೊಬ್ಬರಿಗೂ ಈ ಕಿರೀಟವನ್ನು ತೊಡಿಸಲು ನಾನು ಬಯಸುತ್ತೇನೆ. ಈ ಲೋಕದಲ್ಲಿ ಐಕ್ಯತೆಯ ಗುರುತಾಗಿರಿ ಎಂದು ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಪರಿಶುದ್ಧ ತ್ರಿತ್ವದ ಅನಂತವಾದ ಗುರುತಾಗಿದೆ ಐಕ್ಯತೆ. ನನಗೆ ನಿಮ್ಮ ಹೃದಯವನ್ನು ಕೊಟ್ಟರೆ ಸಾಕು, ಉಳಿದ ಎಲ್ಲವನ್ನು ಮಾಡಲು ನನಗೆ ಸಾಧ್ಯ. ದೈವಿಕ ಪದ್ಧತಿ ಪೂರ್ತೀಕರಿಸಲು ದೇವರು ಎಲ್ಲವನ್ನು ಕೊಡುವರು. ಸಮಯ ಮೀರಿ ಹೋಗಿದೆ ಎಂದು ನಾನು ನಿಮ್ಮೊಡನೆ ಹೇಳುತ್ತೇನೆ. ಈ ಲೋಕಕ್ಕೆ ಚಿಂತಿಸಲು ಕೂಡ ಸಾಧ್ಯವಾಗದಂತಹ ಒಂದು ರೂಪಾಂತರ ಸಂಭವಿಸಲಿದೆ. ಭೂಮಿಯ ಮೇಲೆ ಸ್ವರ್ಗ ತೆರೆಯಲ್ಪಡುವ ಸಮಯವಾಗಿದೆ. ಆಗ ನರಕದ ಬಾಗಿಲುಗಳು ಮುಚ್ಚಲ್ಪಡುವುದು ಮತ್ತು ತೆಗೆದು ಹಾಕಲ್ಪಡುವುದು. ನಿಮ್ಮ ಹೃದಯ ಹಾಗೂ ನನ್ನ ಮತ್ತು ಯೇಸುವಿನ ಹೃದಯದೊಂದಿಗೆ ಸೇರಿ ಪರಿಶುದ್ಧವಾದ ಸಂಲಯನದ ಸಮಯವಾಗಿದೆ. ರಮ್ಯತೆ, ಐಕ್ಯತೆ, ಸಮಾಧಾನ ಎಂಬುದನ್ನು ಸ್ವೀಕರಿಸಲು ಇರುವ ನನ್ನ ಬಯಕೆಯನ್ನು ನೀವು ಸ್ವೀಕರಿಸಿರುವುದಕ್ಕಾಗಿ ನಾನು ಪ್ರಾರ್ಥಿಸುತ್ತೇನೆ. ಇದಕ್ಕಾಗಿ ನನ್ನ ಹೃದಯ ಕಾದುಕೊಂಡಿದೆ. ನಿರ್ದೇಶನ: ಇದು ದೈವಿಕ ಕೃಪೆಯ ಸಮಯವಾಗಿದೆ. ಈಗ ನಾವು ದೇವರ ಕರುಣೆಯ ಕಡಲಿನಲ್ಲಿ ಮುಳುಗಿ ಸ್ನಾನ ಮಾಡುವ ಸಮಯವಾಗಿದೆ. ಸ್ನೇಹ ತುಂಬಿದವರು, ಪಡಿಸುವವರು ಆದ ದೇವರು ನಮಗೆ ಒಂದು ತಾಯಿಯನ್ನು ನೀಡಿದ್ದಾರೆ. ಅವರಿಗೆ ತಿಳಿದಿದೆ ತಾಯಿಯ ಮಾತೃ ಸ್ಪರ್ಶ ಎಷ್ಟೊಂದು ಮೃದುಲವಾಗಿದೆ ಎಂದು. ಅವರ ಜ್ಞಾನ ಅಪಾರವಾಗಿದೆ. ಅವರು ಬಹುಮಾನವಾಗಿ ಪರಿಶುದ್ಧ ತಾಯಿಯನ್ನು ನಮಗೆ ನೀಡಲು ತೀರ್ಮಾನಿಸಿದ್ದಾರೆ. ಯೇಸುವಿನ ಪರಿಶುದ್ಧ ಹೃದಯವು ತನ್ನ ತಾಯಿಯ ಮುಗುಳು ನಗುವಿನಲ್ಲಿ ಹಲವು ಸಾರಿ ಕರಗಿ ಹೋಗಿದೆ. ತಾಯಿಯ ಕರಗಳಲ್ಲಿ ಸಾಂತ್ವನವೂ ಸಂರಕ್ಷಣೆಯೂ ಮಾತುಗಳಲ್ಲಿ ಜ್ಞಾನವು ತುಂಬಿರುವುದನ್ನು ಯೇಸು ಕಂಡಿರುವರು. ಎಷ್ಟೊಂದು ಉನ್ನತವಾದ ಸ್ನೇಹವಾಗಿದೆ ಯೇಸು ನಮ್ಮ ಮೇಲೆ ತೋರಿಸಿದ್ದು. ನಾವು ದಾರಿ ತಪ್ಪಿ ಹೋಗುವಾಗ, ನೇರ ಮಾರ್ಗದಲ್ಲಿ ನಡೆಸಲು ಸಂತೋಷ ಪಡುವಾಗ, ಮುಗುಳು ನಗುವಿನೊಂದಿಗೆ ನಮ್ಮ ಸಂತೋಷದಲ್ಲಿ ಭಾಗಿಯಾಗಲು, ದುಃಖದಲ್ಲಿ ನಮ್ಮ ಕಣ್ಣೀರಿನೊಂದಿಗೆ ಕಣ್ಣೀರು ಸುರಿಸಲು ತನ್ನ ತಾಯಿಯನ್ನು ನಮಗೆ ನೀಡಿದ್ದಾರೆ. ಯೇಸುವಿನ ಸ್ನೇಹದ ಕೊಡುಗೆಯಾಗಿದ್ದಾರೆ ಮಾತೆ ಮರಿಯಮ್ಮನವರು. ಸ್ನೇಹದೊಂದಿಗೆ ಕಲಿಸುವ ತಾಯಿ ನಮ್ಮ ಜೀವನ ಪ್ರಯಾಣದಲ್ಲಿ ನಮ್ಮನ್ನು ಪರಿಪಾಲಿಸಲು ತಾಯಿ ತನ್ನ ಹೃದಯವನ್ನು ನಮ್ಮೊಂದಿಗೆ ಸೇರಿಸಿಟ್ಟು ನಮ್ಮೊಂದಿಗೆ ಬರುತ್ತಿರುವರು. ತಾಯಿಯ ಸುನಿಶ್ಚಿತ ವಿಜಯದೊಡೆಗೆ ಅವರು ನಮ್ಮನ್ನು ಕೈಚಾಚಿ ಕರೆಯುತ್ತಿದ್ದರು. ವಿಜಯ ಹೊಂದಿರುವ ನಿಷ್ಕಳಂಕ ಹೃದಯದ ಆಳದಲ್ಲಿಗೆ ತಾಯಿ ನಮ್ಮನ್ನು ಕರೆಯುತ್ತಿದ್ದಾರೆ. ಇದಕ್ಕೆ ಉತ್ತರವಾಗಿ ನಮ್ಮ ಪ್ರತಿಷ್ಠಾಪನೆಯಲ್ಲಿ ಈಗೋ ನಾನು ಸಿದ್ಧನಿದ್ದೇನೆ ಎಂದು ಪ್ರಾರ್ಥಿಸೋಣ. ಮಾರ್ಗದರ್ಶನ: ಪ್ರತಿಷ್ಠಾಪನೆಯಲ್ಲಿ ಎಂದೆಂದಿಗೂ ಐಕ್ಯವಾಗಿರುತ್ತೇವೆ ಎಂದು ನಾವು ಪ್ರತಿಜ್ಞೆ ಮಾಡುತ್ತೇವೆ. ಈ ಲಕ್ಷ್ಯವನ್ನು ತಲುಪಲು ಬೇಕಾಗಿರುವ ಬಲಿಗಳನ್ನು ನಾವು ಸ್ವೀಕರಿಸುತ್ತೇವೆ. ಇದರ ಗುರಿ ಸತ್ಯದ ಪ್ರಕಾಶದೆಡೆಗೆ ಆಗಿದೆ. ಇದು ಲೌಕಿಕರಿಗೆ ರುಚಿಯಿಲ್ಲದು ಮತ್ತು ತಿರಸ್ಕರಿಸಲ್ಪಡುವಂಥದ್ದು ಆಗಿದೆ. ಅಂಧಕಾರದಲ್ಲಿರುವವರಿಗೆ ಒಂದು ಪ್ರಕಾಶವಾಗಿ ಇರಲು ನಾವು ಕರೆಯಲ್ಪಟ್ಟಿದ್ದೇವೆ. ಅಸತ್ಯವಾಗಿರುವುದನ್ನು ತೆರೆದು ತೋರಿಸಿಕೊಡಬೇಕಾದವರಾಗಿದ್ದೇವೆ. ನಾವು ಪೂರ್ಣ ಮನಸ್ಸಿಲ್ಲದೆ ಮಾಡುವ ಸೇವೆಗಳು, ಪ್ರಯತ್ನಗಳು ಪೂರ್ಣ ಪ್ರಯೋಜನ ಕಾಣುವುದಿಲ್ಲ. ಮರಿಯಮ್ಮನವರ ನಿಷ್ಕಳಂಕ ಹೃದಯದ ವಿಜಯ ದೃಢವಾದುದು, ದಾರಿ ತಪ್ಪಿ ಹೋಗದಿರುವಂಥದ್ದು ಎನ್ನುವ ವಿಶ್ವಾಸ ನಮಗೆ ಬೇಕು. ಈ ವಿಶ್ವಾಸ ದೃಢತೆಯನ್ನು ಅನುದಿನವೂ ಹುಡುಕಬೇಕು. ಧ್ಯಾನ: ಓ ಮರಿಯಮ್ಮನವರ ನಿಷ್ಕಳಂಕ ಹೃದಯವೇ, ನಿಮ್ಮ ಸುನಿಶ್ಚಿತ ವಿಜಯದಲ್ಲಿ ನಾನು ವಿಶ್ರಾಂತಿ ಕಂಡುಕೊಳ್ಳುವಂತಾಗಲಿ.
ಆತ್ಮದಲ್ಲೂ ಮನಸ್ಸಿನಲ್ಲೂ ಸಮಾಧಾನ, ಐಕ್ಯತೆ ಮತ್ತು ಸಂಧಾನವನ್ನು ಸ್ವೀಕರಿಸಬೇಕು. ಈ ಬಯಕೆಯನ್ನು ಪೆತ್ತ ದೇವರ ಬಳಿ ತಲುಪಿಸಬೇಕು. ಅದರ ಬೆಳಕಿನಲ್ಲಿ ಕೆಡುಕಿನ ಶಕ್ತಿಗಳು ಕುರುಡಾಗಲಿ. ಒಳ್ಳೆಯ ಹೃದಯ ಇರುವವರಿಗೆ ಕೃಪೆ ಲಭಿಸಲಿ. ಪ್ರಿಯ ತಾಯಿಯೇ, ನನ್ನ ಹೃದಯವನ್ನು ತೆರೆದುಕೊಡಿರಿ. ಒಂದೇ ಒಂದು ಅಶುದ್ಧಿಯು ಉಳಿಯದಂತೆ ಮಾಡಿರಿ. ನಿಮ್ಮ ವಿಜಯವನ್ನು ಮೊದಲು ನನ್ನ ಹೃದಯದಲ್ಲೂ ಅನಂತರ ಆ ಕೃಪೆ ಲೋಕದಲ್ಲೂ ಹರಡಲು ನಾನು ಪ್ರಾರ್ಥಿಸುತ್ತೇನೆ. ವಚನ ಜೋಡಿತಳು 13ನೇ ಅಧ್ಯಾಯ 7ನೇ ವಾಕ್ಯ. ಹಾಸಿಗೆಯ ಹತ್ತಿರ ಬಂದು ಅವನ ತಲೆಗೂದಲನ್ನು ಹಿಡಿದುಕೊಂಡಳು. ಇಸ್ರಾಯೇಲಿನ ದೇವರಾದ ಸರ್ವೇಶ್ವರ, ಇಂದು ನನಗೆ ಶಕ್ತಿಯನ್ನು ದಯಪಾಲಿಸಯ್ಯ ಎಂದು ಪ್ರಾರ್ಥಿಸಿದಳು. ದಿನಂಪ್ರತಿ ಹೇಳತಕ್ಕ ಪ್ರಾರ್ಥನೆ.